ಎಲ್ಲರಿಗೂ ನಮಸ್ಕಾರ. 2025ರ ನವರಾತ್ರಿಯ 7ನೇ ದಿನ ಕಾಳರಾತ್ರಿ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ. ಕಾಳರಾತ್ರಿ ದೇವಿ ಎಂದರೆ ಕಾಳಿಯ ಸ್ವರೂಪ. ನವರಾತ್ರಿಯ 7ನೇ ದಿನ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡಲು ಇರುವಂತಹ ಶುಭ ಮುಹೂರ್ತ ಯಾವುದು, ದೇವಿಯನ್ನು ಪೂಜಿಸುವುದು ಹೇಗೆ, ಹಾಗೆ ದೇವಿಯ ಮಹತ್ವಗಳೇನು, ಯಾವ ಮಂತ್ರವನ್ನು ಪಠಿಸಬೇಕು, ಯಾವ ರಂಗೋಲಿಯನ್ನು ಬಿಡಬೇಕು, ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದುರ್ಗಾದೇವಿಯ ಈ ಕಾಳರಾತ್ರಿ ರೂಪವು ಮನುಷ್ಯನ ಜೀವನದಿಂದ ಕತ್ತಲೆ ಮತ್ತು ಭಯವನ್ನು ದೂರ ಮಾಡ್ತಾಳೆ. ಅಜ್ಞಾನವನ್ನು ನಾಶ ಮಾಡಿ ಕೆಟ್ಟದ್ದರ ವಿರುದ್ಧ ವಿಜಯವನ್ನು ಸಾಧಿಸಿ ತೋರಿಸುತ್ತಾಳೆ. ಕಾಳರಾತ್ರಿ ದೇವಿಯು ತನ್ನ ಭಕ್ತರನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತಾಳೆ ಹಾಗೂ ಅವರ ಜೀವನದಲ್ಲಿರುವಂತಹ ಸವಾಲುಗಳನ್ನು ಎದುರಿಸಲು ಅವರಿಗೆ ಧೈರ್ಯವನ್ನು ನೀಡುತ್ತಾಳೆ ಮತ್ತು ಶಕ್ತಿಯನ್ನು ನೀಡುತ್ತಾಳೆ ಅಂತಲೇ ಹೇಳ್ತಾರೆ. ದೇವಿಯು 3 ಕಣ್ಣುಗಳನ್ನು ಹೊಂದಿದ್ದು ಕತ್ತೆಯ ಮೇಲೆ ಕುಳಿತು ಸವಾರಿ ಮಾಡುತ್ತಾಳೆ ಅಂತಲೇ ಹೇಳ್ಬೋದು. ಹಾಗೆ 4 ಕೈಗಳನ್ನು ಹೊಂದಿದ್ದು ಬಲಗೈಯಲ್ಲಿ ವಮೃದ್ರ ಮತ್ತು ಅಭಯ ಮುದ್ರ ಭಂಗಿಗಳಲ್ಲಿ ಭಕ್ತರಿಗೆ ಆಶೀರ್ವಾದ ಮತ್ತು ರಕ್ಷಣೆಯನ್ನು ನೀಡುತ್ತಾಳೆ. ಎಡಗೈಯಲ್ಲಿ ಕಬ್ಬಿಣದ ಖಡ್ಗ ಮತ್ತು ಕತ್ತಿಯನ್ನು ಹಿಡಿದಿದ್ದಾಳೆ. ದೇವಿಯು ಕಡು ಕಪ್ಪು ಮೈಬಣ್ಣವನ್ನು ಹೊಂದಿರುತ್ತಾಳೆ. ಹಾಗೆ ಅವಳ ನಾಲಿಗೆಯನ್ನು ಹೆಚ್ಚಾಗಿ ಅವಳ ಬಾಯಿಂದ ಹೊರಗೆ ಚಾಚಿರುತ್ತಾಳೆ ಅಂತಲೇ ತೋರಿಸ್ತಾರೆ. ಮತ್ತು ಜ್ವಾಲೆಗಳು ಕೆಲವೊಮ್ಮೆ ದೇವಿಯನ್ನು ಸುತ್ತುವರೆದಿರುತ್ತವೆ, ಆ ರೀತಿ ಕೂಡ ತೋರಿಸ್ತಾರೆ, ನೀವು ನೋಡಿರ್ತೀರ. ಇವುಗಳೆಲ್ಲವೂ ಅವಳ ಉರಿಯುತ್ತಿರುವಂತಹ ಸ್ವಭಾವ ಮತ್ತು ದುಷ್ಟತನವನ್ನು ಸುಡುವಂತಹ ಸಾಮರ್ಥ್ಯವನ್ನು ಸಂಕೇತಿಸುತ್ತದೆ. ಹಾಗೆ ಆಕೆಯ ಕಪ್ಪು ಬಣ್ಣ ಮತ್ತು ನಿರ್ಭೀತ ನಡವಳಿಕೆಯೊಂದಿಗೆ ಕಾಳರಾತ್ರಿ ದೇವಿಯು ಭಯ ಮತ್ತು ನಕಾರಾತ್ಮಕತೆಗಳನ್ನು ತೊಡೆದು ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ. ದೇವಿಯನ್ನು ಪೂಜಿಸುವುದರಿಂದ ಭಕ್ತರನ್ನು ಹಾನಿಯಿಂದ ರಕ್ಷಿಸುತ್ತಾಳೆ ಹಾಗೂ ಅವರ ಅಡೆತಡೆಗಳನ್ನು ಕೂಡ ತೆಗೆದುಹಾಕುತ್ತಾಳೆ ಮತ್ತು ಅವರಿಗೆ ಶಕ್ತಿ ಮತ್ತು ಧೈರ್ಯವನ್ನು ಕೂಡ ನೀಡುತ್ತಾಳೆ ಎನ್ನುವ ನಂಬಿಕೆ ಇದೆ. ನವರಾತ್ರಿಯ 7ನೇ ದಿನದಂದು ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಹಾಗೂ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡುವಂಥ ಸ್ಥಳವನ್ನೆಲ್ಲ ಶುದ್ಧಿ ಮಾಡ್ಕೋಬೇಕು. ನಂತರ ನೀವು ಕಾಳಿ ದೇವಿಯ ಫೋಟೋನಾದರೂ ಇಡ್ಬೋದು ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬಹುದು. ನಂತರ ಕಾಳರಾತ್ರಿ ದೇವಿಗೆ ಕುಂಕುಮ, ಅಕ್ಕಿ, ಧಾನ್ಯ, ದೀಪ ಇವುಗಳನ್ನೆಲ್ಲ ಅರ್ಪಿಸಬೇಕು. ಅಂದರೆ ಇವುಗಳನ್ನೆಲ್ಲ ಬಿಟ್ಟು ದೇವಿಗೆ ಪೂಜೆ ಮಾಡಬೇಕು. ಹಾಗೆ ದೇವಿಗೆ ರಾತ್ರಿ ರಾಣಿ ಹೂಗಳನ್ನು ಅರ್ಪಿಸಿ ಅಂತಲೂ ಕೂಡ ಹೇಳ್ತಾರೆ. ಅವುಗಳು ಸಿಗೋದು ಸ್ವಲ್ಪ ಕಷ್ಟನೇ ಆಗ್ಬೋದು. ನೀವು ಶಂಖಪುಷ್ಪ, ಮಲ್ಲಿಗೆ ಈ ಥರದ ಹೂಗಳನ್ನು ಅರ್ಪಿಸ್ಬೋದು. ಇದು ಸುಲಭವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ದೇವಿಗೆ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಈ ದಿನ ನೀವು ನಿಂಬೆಹಣ್ಣಿನ ದೀಪ ಅಥವಾ ಎಳ್ಳು ದೀಪನ ಹಚ್ಚಿದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಿಂಬೆಹಣ್ಣಿನ ದೀಪ ಆದರೆ 7 ನಿಂಬೆಹಣ್ಣನ್ನು ತೊಗೊಂಡ್ರೆ 14 ದೀಪಗಳಾಗುತ್ತೆ. ಇಲ್ಲ 11 ನಿಂಬೆಹಣ್ಣನ್ನು ತೊಗೊಂಡ್ರೆ 22 ದೀಪಗಳಾಗುತ್ತವೆ. ಯಾವುದಾದ್ರೂ ಒಂದನ್ನು ತೊಗೊಂಡು ಹಚ್ಚಿ. ಹಾಗೆ ಈ ದಿನ ನೀವು ಪಿಕಾಕ್ ಗ್ರೀನ್ ಅಂದರೆ ನವಿಲು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ದೇವಿಗೂ ಕೂಡ ಈ ಬಣ್ಣದ ಬಟ್ಟೆಯನ್ನೇ ಸೀರೆಯನ್ನು ಇಡ್ಬೋದು ಅಥವಾ ರವಿಕೆ ಕಣವನ್ನಾದರೂ ಕೂಡ ಇಡಬಹುದು. ಹಾಗೆ ದೇವಿಗೆ ಯಾವ ಮುಹೂರ್ತದಲ್ಲಿ ಪೂಜೆ ಮಾಡೋದು ಅಂತ ಹೇಳಿದ್ರೆ, ಬ್ರಹ್ಮ ಮುಹೂರ್ತ ಬೆಳಗ್ಗೆ 4 ಗಂಟೆ 33 ನಿಮಿಷದಿಂದ 5 ಗಂಟೆ 21 ನಿಮಿಷದವರೆಗೆ ಇರುತ್ತದೆ. ನಂತರ ಬೆಳಗ್ಗೆ 6 ಗಂಟೆ 9 ನಿಮಿಷದಿಂದ 7 ಗಂಟೆ 25 ನಿಮಿಷದವರೆಗೂ ಇರುತ್ತೆ. ಈ ಸಮಯದಲ್ಲೂ ಕೂಡ ನೀವು ಪೂಜೆನ ಮಾಡಬಹುದು. ಬ್ರಹ್ಮ ಮುಹೂರ್ತದಲ್ಲಿ ಬನ್ನಿ ಮರದ ಪೂಜೆಯನ್ನು ಮಾಡಬಹುದು. ನಂತರ ಅಭಿಜಿತ್ ಮುಹೂರ್ತ 11 ಗಂಟೆ 46 ನಿಮಿಷದಿಂದ 12 ಗಂಟೆ 34 ನಿಮಿಷದವರೆಗೆ ಇರುತ್ತದೆ. ಇಷ್ಟು ಮುಹೂರ್ತದಲ್ಲಿ ನೀವು ಯಾವ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕೆ ಸಮಯ ಸಿಗುತ್ತೆ ಆ ಮುಹೂರ್ತದಲ್ಲಿ ಮಾಡಿ. ನಂತರ ಸಾಯಂಕಾಲ ಗೋಧೂಳಿ ಸಮಯ 6 ಗಂಟೆ 11 ನಿಮಿಷದಿಂದ 6 ಗಂಟೆ 35 ನಿಮಿಷದವರೆಗೆ ಇರುತ್ತೆ. ಈ ಸಮಯದಲ್ಲಿ ನೀವು ಹೊಸ್ತಿಲು ಪೂಜೆನಾದರೂ ಮಾಡ್ಬೋದು. ಹಾಗೆ ಸರಸ್ವತಿ ಪೂಜೆನೂ ಕೂಡ ಮಾಡಿ. ನಾಳೆ ನೀವು ಕಾಳರಾತ್ರಿ ಪೂಜೆಯ ಜೊತೆಗೆ ಸರಸ್ವತಿ ಪೂಜೆಯನ್ನು ಕೂಡ ಮಾಡಬೇಕು. ಸರಸ್ವತಿ ದೇವಿಯ ಪೂಜೆಯನ್ನು ಹೇಗೆ ಮಾಡಬೇಕು ಅಂತಲೂ ಕೂಡ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಪೂಜೆ ಆದಮೇಲೆ ಕೆಂಪು ಆರತಿನ ಮಾಡಿ. ಈ ಆರತಿ ಮಾಡೋದ್ರಿಂದ ಅಮ್ಮನವರು ಖುಷಿ ಪಡ್ತಾರೆ ಅಂತಲೇ ಹೇಳ್ತಾರೆ. ಪೂಜೆ ಮಾಡುವಾಗ ಹೇಳುವಂತಹ ಮಂತ್ರ ಓಂ ದೇವಿ ಕಾಲರಾತ್ರಾಯ ನಮಃ. ಈ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಹಾಗೆ ಧ್ಯಾನ ಮಂತ್ರ ಯಾ ದೇವಿ ಸರ್ವಭೂತೇಷು ಮಾ ಕಾಲರಾತ್ರಿ ರೂಪೇಣ ಸಂಸ್ಥಿತ ನಮಸ್ತೈಸ್ಯ 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 ನಮೋ ನಮಃ. ಪೂಜೆ ಮಾಡುವಾಗ ಈ ಮಂತ್ರಗಳನ್ನು ಪಠಿಸಿ. ನಂತರ ದೇವಿಗೆ ರಂಗೋಲಿ ಬಿಡೋದು ಯಾವುದು ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ. ಈ ರಂಗೋಲಿ ತುಂಬಾ ಸುಲಭವಾಗಿದೆ. ಹಾಗೆ ಈ ರಂಗೋಲಿಗೆ ಸುತ್ತಲೂ ಬಣ್ಣ ಹಾಕಿ ಅರಿಶಿನ ಕುಂಕುಮನೂ ಕೂಡ ಇಡಿ. ಹಾಗೆ ನಾಳೆ ಸರಸ್ವತಿ ಪೂಜೆಯನ್ನು ಮಾಡಬೇಕಾಗಿರೋದ್ರಿಂದ ಅದನ್ನು ಹೇಗೆ ಮಾಡೋದು ಅಂತ ಮತ್ತೊಂದು ವಿಡಿಯೋದಲ್ಲಿ ಕೂಡ ತಿಳಿಸ್ತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.